ನಮಸ್ಕಾರ ಸ್ನೇಹಿತರೆ. ಎ ಮೂವಿ ಬಂದಾಗ ನಾನು ತುಂಬ ಚಿಕ್ಕವನಾಗಿದ್ದೆ. ಅದು 25-26 ವರ್ಷಕ್ಕಿಂತ ಮುಂಚೆ ಬಂದಿದ್ದ ಮೂವಿ. ಆವಾಗ ಎಲ್ಲರೂ ತಾವು ಬುದ್ಧಿವಂತ ಅನ್ನಿಸ್ಕೋಬೇಕು ಅಂತ ಅಂದ್ಬಿಟ್ಟಾದ್ರೂ ಎ ಮೂವಿಗೆ ಹೋಗ್ತಾಯಿದ್ರು. ಆದರೆ ಇವಾಗ UI ಬಂದಿದೆ. ಅದರಲ್ಲಿ ಫಸ್ಟಲ್ಲೇ ಹಾಕ್ಬಿಡ್ತಾರೆ, ನೀವು ಬುದ್ಧಿವಂತರಾಗಿದ್ದರೆ ಆಚೆ ಹೋಗಿ, ದಡ್ಡರಾಗಿದ್ದರೆ ಕೂತ್ಕೊಳ್ಳಿ ಅಂತ. ಅದಾದಮೇಲೆ 3ನೇ ಸ್ಕ್ರೀನ್ ಬರುತ್ತೆ. ಏನಂತಂದರೆ, ನೀವು ಬುದ್ಧಿವಂತರಾಗಿದ್ದರೆ ದಡ್ಡ್ರ ಥರ ಸುಮ್ಮನೆ ಇರ್ತೀರಾ, ಅದೇ ದಡ್ಡರಾಗಿದ್ದರೆ ಬುದ್ಧಿವಂತರ ಥರ ಎಗರಾಡ್ತಾ ಇರ್ತೀರಾ ಅಂತ. ಆದರೂ ಪಿಕ್ಚರಲ್ಲಿ ಯಾರೂ ಎದ್ದೋಗಲ್ಲ. ಯಾಕೆ ಹೇಳಿ? ಒಂದು, ನಾನು ಬುದ್ಧಿವಂತ ಆಗಿದ್ದರೆ ಹೌದಪ್ಪ ನಾನು ಇನ್ನೂ ತಿಳ್ಕೊಬೇಕು ಅನ್ನೋ ಒಂದು ದಡ್ಡತನದಿಂದ ಆರಾಮಾಗಿ ಕೂತಿರ್ತೀನಿ. ಅದೇ ದಡ್ಡನಾಗಿದ್ದರೆ ನಾನು ಎದ್ದೋಗ್ಬಿಟ್ರೆ ಅತಿ ಬುದ್ಧಿವಂತ ಥರ ಆಡ್ತಾ ಇದ್ದೀರಾ ಅಂತ ಅಲ್ಲೇ ಡಿಸ್ಕ್ಲೈಮರ್ ಹಾಕಿದಾರಲ್ಲ ಅಂದ್ಬಿಟ್ಟು ಆದ್ರೂ ಆ ಬುದ್ಧಿವಂತಿಕೆ ಆದರೂ ಉಪಯೋಗಿಸ್ಬಿಟ್ಟು ಕೂತಿರ್ತೀರಿ. ಸೊ ಫೈನಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ಪ್ರತಿಯೊಬ್ಬರು ಬುದ್ಧಿವಂತರೇ ಇಲ್ಲಿ, ಆದರೆ ನಾವು ದಡ್ಡರಾಗಿ ಬಿಹೇವ್ ಮಾಡ್ತಾಯಿದ್ದೀವಿ. ಸೊಸೈಟಿನ ಎಷ್ಟೆಲ್ಲ ಹಾಳು ಮಾಡ್ತಾ ಇದ್ದಾರೆ, ಅದೆಲ್ಲ ನಾವು ನೋಡಿಕೊಂಡು ಆರಾಮಾಗಿ ಏನೆಲ್ಲ ಒಂದು ಕಷ್ಟ ನಾವು ನೋಡ್ತಾ ಇದ್ದೀರಿ, ಪ್ರತಿಯೊಂದನ್ನು ನಾವು ಸೈಲೆಂಟಾಗಿದ್ದೀರಿ ಅಂದರೆ ಅದು ದಡ್ಡತನ ಅಂತ ಅರ್ಥ. ನಮ್ಮ ಕೈಯಲ್ಲೇ ಶಕ್ತಿ ಇದೆ ಅಂತ ಅಂದ್ಬಿಟ್ಟು ಉಪ್ಪಿ ಸರ್ ಸುಮಾರು ಸಲ ಹೇಳಿದ್ದಾರೆ. ಪ್ರತಿಯೊಂದಕ್ಕೂ ಕಾರಣ ನಾವೇ ಅಂತ ಹೇಳಿದ್ರೆ ನಮ್ಮ ದಡ್ಡತನದಲ್ಲಿ ನಾವಲ್ಲ ಅಂತ ನಾವು ಅಂದ್ಕೊಂಡಿದ್ದೀರಿ. ಸೊ ಈಗ ನೀವು ಹೇಳಿ, ನೀವು ಬುದ್ಧಿವಂತರ, ದಡ್ಡರ ಅಥವಾ ದಡ್ಡ ಬುದ್ಧಿವಂತರ? ನಾನೇನಿಲ್ಲಿ ಕ್ಲಿಯರಾಗಿ ನೀವೇ ಹೇಳಿ. ಓಕೆನಾ? ಥ್ಯಾಂಕ್ ಯು.